ಜನಸಾಮಾನ್ಯರಿಗೆ ಗಾಯದ ಮೇಲೆ ಬರಬಿದ್ದಿದೆ. ಮತ್ತೆ ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ಬಳಿಕ ಬಸ್ ಪ್ರಯಾಣ ದರವೂ ಕೂಡ ದುಬಾರಿಯಾಗ್ಬಿಟ್ಟಿದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಆರ್ ಶ್ರೀನಿವಾಸ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 100% ಕೆಎಸ್ಆರ್ಟಿಸಿ ಟಿಕೆಟ್ ದರವೂ ಕೂಡ ಏರಿಕೆಯಾಗುತ್ತೆ ಅಂತ ಹೇಳಿ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಮಾಹಿತಿ ನೀಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಪ್ರಧಾನಿ ಮೋದಿಯನ್ನ ಕೇಳಿ, ಜನ ಸಾಯ್ತವರಲ್ಲ ಮೋದಿ ಅಂತ ಹೇಳಿ ಅವರನ್ನ ಕೇಳಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅವರನ್ನ ಬಿಟ್ಟು ರಾಜ್ಯ ಸರ್ಕಾರ ಬೆಲೆ ಇಳಿಸ್ತೀರಾ ಅಂತ ಕೇಳ್ತಾರೆ. ಮೋದಿ ಬೆಲೆ ಏರಿಕೆ ಮಾಡಿದ್ರೆ ಬಸ್ ನೀರಲ್ಲಿ ಓಡಿಸೋಕಾಗತ್ತಾ ಅಂತ ಹೇಳಿ ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ ಎಸ್ಆರ್ ಶ್ರೀನಿವಾಸ್. ಅದನ್ನು ಮೋದಿ ಅವ್ರನ್ನ ಕೇಳಬೇಕು. ಈ ದೇಶ ಉದ್ಧಾರ ಮಾಡೋ ವ್ಯಕ್ತಿ ಅಲ್ವಾ, ಅದರಿಂದ ಅವ್ರು ಮೋದಿ ಅವ್ರನ್ನ ಕೇಳಬೇಕು. ಜನ ಸಾಯ್ತಾರಲ್ಲ ಮೋದಿ ಅಂತ ಅವ್ರನ್ನ ಕೇಳಿ ಅಲ್ಲಿ ಬಿಟ್ಬಿಡ್ತಾರೆ. ನೀವು ಇಲ್ಲಿ ನಮ್ಮ ಕೇಂದ್ರ ರಾಜ್ಯ ಸರ್ಕಾರ ಏನಾರ ಬೆಲೆ ಇಳಿಸ್ತೀರಾ ಅಂತಾರೆ. ಅಲ್ಲಿ ಮೋದಿ ಅವ್ರನ್ನ ಕೇಳಬೇಕು. ಅಲ್ಲ, ಲಾಸ್ಟ್ ಟೈಮು ಇವರು ಸಿದ್ದರಾಮಯ್ಯ ಅವರು ಅಪೋಸಿಷನ್ ಇದ್ದಾಗ ಸ್ಟಾಲಿನ್ ಅವರು ₹3 ಕಡಿಮೆ ಮಾಡಿದ್ದಾರೆ, ನಾನು ಮುಖ್ಯಮಂತ್ರಿ ಇದ್ದೆ ₹10 ಕಡಿಮೆ ಮಾಡ್ತಿದ್ದೆ ರಾಜ್ಯದಿಂದ ಅಂತ ಹೇಳಿ. ಅದು ಮುಖ್ಯಮಂತ್ರಿಗಳು ಕೇಳಿ. ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು ಇದಾವೆ. ಪ್ರಧಾನಿ ಮೋದಿ ನೋಡಿದ್ರೆ ಅಲ್ಲಿ ಚಾಕ್ಲೇಟ್ ಇಟ್ಕೊಂಡು ಬೇರೆ ದೇಶಕ್ಕೆ ಅದೇನೋ ಟ್ರೋಲ್ ಮಾಡ್ಯವರಲ್ಲ, ಹೈಯೆಸ್ಟ್ ಅದಕ್ಕೆ ನಮ್ಮ ದೇಶದ ಇದನ್ನು ಪ್ರಮೋಷನ್ ಮಾಡಿದ್ದಾರೆ ಅಂತ ಪಾರ್ಲೇಜಿದು ಒಂದು ಇದನ್ನ ಚಾಕ್ಲೇಟ್ನ ಪ್ರಮೋಷನ್ ಮಾಡ್ಯವರೋ ಇಲ್ಲ ಅವ್ರು ಹೇಳಿರೋದಕ್ಕೆ ರಿಯಾಕ್ಟ್ ಮಾಡೋರು ಅದನ್ನ ನೋಡಿ ನೀವೇ. 100% ಮಾಡಲೇಬೇಕಲ್ವಾ. ಇವರು ಮೋದಿಯವರು ಎಷ್ಟು ಜಾಸ್ತಿ ಮಾಡಿದ್ರು? ಒಂದ್ಸರಿ ₹3.75 ಮಾಡಿದ್ರು, ಇವತ್ತು 90 ಪೈಸೆ ಜಾಸ್ತಿ ಮಾಡಿದ್ರೆ ನಾವು ಹಂಗೆ ಬಸ್ ಬರೀ ನೀರು ಇದು ಓಡಿಸೋಕ್ಕಾಗುತ್ತಾ? ಜಾಸ್ತಿ ಮಾಡಲೇಬೇಕಲ್ವಾ. ಆಟೋಮೆಟಿಕಲ್ ಆಗುತ್ತೆ. ಈಗ ನಾವು 1200 ಕೋಟಿ ಈಗ ಅರಿಯರ್ಸ್ ಕೊಡ್ತಾ ಇದ್ದೀವಿ. ಅವ್ರಿನ್ನೂ ಒಪ್ಕೊಂಡಿಲ್ಲ, ತಿರ್ಗಿ ಕರೆದು ನೆಗೋಷಿಯೇಷನ್ ಮಾಡಿ ಅಂತಾರೆ. 1260 ಕೋಟಿ ರೂಪಾಯಿ ಅರಿಯರ್ಸ್ ಕೊಡ್ತೀವಿ. ಎಲ್ಲಿ ಬರುತ್ತೆ ದುಡ್ಡು? KSRTC ಈಗಲೇ ಲಾಸಲ್ಲಿ ಐತೆ. ಸಾಲ್ವ್ ಆಗಿಲ್ಲ. ತಿರ್ಗಾ ಮುಖ್ಯಮಂತ್ರಿಗಳು ಇವರೆಲ್ಲ ಕರೆದು ಮಾತಾಡ್ತಾರೆ. ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ರಿ. ಅವರ ಮಾತಿನಿಂದ ಒಂದಂತೂ ಬಹಳ ಸ್ಪಷ್ಟ ಆಗ್ತಾ ಇದೆ. ಆಲ್ರೆಡಿ ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವಂತಹ ರಾಜ್ಯದ ನಾಗರಿಕರಿಗೆ ಈಗ ಬಸ್ ಪ್ರಯಾಣ ದರ ಕೂಡ ತುಟ್ಟಿಯಾಗೋದು ಪಕ್ಕ. ಕೆಎಸ್ಆರ್ಟಿಸಿ ಸಾರಿಗೆ ಬಸ್ಗಳಲ್ಲಿ ಸಂಚಾರ ಮಾಡುವಂತಹ ಮಹಿಳೆಯರಿಗೆ ಟೆನ್ಷನ್ ಇಲ್ವೇನೋ, ಯಾಕಂದ್ರೆ ಅವರಿಗೆ ಆ ಯೋಜನೆ ಇದೆ, ಶಕ್ತಿ ಯೋಜನೆ ಇದೆ, ಹಾಗಾಗಿ ಫ್ರೀಯಾಗಿ ಓಡಾಡಬಹುದು. ಆದರೆ ಬೇರೆ ಬೇರೆ ಸರ್ಕಾರಿ ಬಸ್ಗಳು, ಬರೇ ನಾರ್ಮಲ್ ಸಾರಿಗೆ ಬಸ್ಗಳು ಮಾತ್ರ ಅಲ್ಲ, ಕೆಎಸ್ಆರ್ಟಿಸಿಯ ಹೈ ಎಂಡ್ ಬಸ್ಗಳು, ಅವುಗಳ ಟಿಕೆಟ್ ದರವೂ ಕೂಡ ಏರಿಕೆಯಾಗುತ್ತೆ. ಬಸ್ಗಳಲ್ಲಿ ಪ್ರಯಾಣ ಮಾಡುವಂತಹ ಪುರುಷರು ಅವರು ಕೂಡ ಈ ಬೆಲೆ ಏರಿಕೆಯ ಬಿಸಿಯನ್ನ ತಡ್ಕೊಳ್ಬೇಕಾಗತ್ತೆ. ಎಸ್ಆರ್ ಶ್ರೀನಿವಾಸ್ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಬಹಳ ಶೀಘ್ರದಲ್ಲಿ ಕೆಎಸ್ಆರ್ಟಿಸಿ ತನ್ನ ದರವನ್ನ ಏರಿಕೆ ಮಾಡುವಂತಹ ಸಾಧ್ಯತೆ ಇದೆ. 100% ಕೆಎಸ್ಆರ್ಟಿಸಿ ಟಿಕೆಟ್ ದರ ಏರಿಕೆ ಆಗಲಿದೆ ಅನ್ನುವಂತಹ ಮಾತನ್ನ ಖುದ್ದು ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಜನರಿಗೆ ಬೆಲೆ ಏರಿಕೆಯ ಬರೆ ಒಂದಾದ ಮೇಲೊಂದರಂತೆ ಬೀಳ್ತಾ ಇರೋದು ಈಗ ಸ್ಪಷ್ಟವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.